ಎಲ್ಲರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಬ್ಲಾಗ್ ಅಲ್ಲಿ ವಾಷಿಂಗ್ ಮಷಿನ್ ಕ್ಲೀನಿಂಗ್ ಸಿಂಪಲ್ ಆಗಿ ಲಾಂಡ್ರಿ ಏರಿಯಾನ ಯಾವ ರೀತಿ ಆರ್ಗನೈಸ್ ಮಾಡ್ಕೊಬಹುದು ಅಂತ 10 ಟಿಪ್ಸ್ ನ ಶೇರ್ ಮಾಡಿದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಾನೆ ಎಂಡ್ವರೆಗೂ ನೋಡಿ. ಹಾಗೆ ಹೊಸದಾಗಿ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅಂತ ಓಕೆ ಕೊಟ್ರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೆ ಯಾರೆಲ್ಲ ವಾಷಿಂಗ್ ಮೆಷಿನ್ ಯೂಸ್ ಮಾಡಿ ಬಟ್ಟೆನ ವಾಶ್ ಮಾಡ್ಕೊಳ್ತಾ ಇದ್ದೀರಾ, ಸೊ ಅಂತವ್ರಿಗೆ ಇದು ಯೂಸ್ಫುಲ್ ಆಗಿರುವಂತ ಟಿಪ್ಸ್ ಅಂತ ಹೇಳ್ತೀನಿ. ಹಾಗೆ ಈ ರೀತಿ ಮಿಷಿನ್ ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮಿಷಿನ್ ತುಂಬಾ ವರ್ಷಗಳ ಕಾಲ ಮೇಂಟೈನ್ ಮಾಡ್ಕೊಬಹುದು. ನಂಬರ್ 1, ಮಿಷಿನ್ ಕ್ಲೀನ್ ಮಾಡಬೇಕಾದ್ರೆ ಯಾವಾಗಲೂ ಸ್ವಿಚ್ ಇಂದ ಪ್ಲಗ್ ನ ರಿಮೂವ್ ಮಾಡಿನೇ ಮಿಷಿನ್ ಕ್ಲೀನ್ ಮಾಡಬೇಕು. ನಂಬರ್ 2, ಸರ್ಫ್ ಪೌಡರ್ ಆಗಲಿ ಲಿಕ್ವಿಡ್ ಆಗಲಿ ಕಂಫರ್ಟ್ ಆಗಲಿ ಹಾಕ್ತಿವಲ್ವಾ, ಸೊ ಆ ಬಾಕ್ಸ್ ಅನ್ನ ಈಸಿಯಾಗಿ ರಿಮೂವ್ ಮಾಡ್ಕೊಬಹುದು. ಬೇರೆ ಬೇರೆ ವಾಷಿಂಗ್ ಮಿಷಿನ್ ಅಲ್ಲಿ ಬೇರೆ ಬೇರೆ ರೀತಿ ಕೊಟ್ಟಿರ್ತಾರೆ, ಸೊ ಈಸಿಯಾಗಿ ರಿಮೂವ್ ಮಾಡ್ಕೊಂಡು ವೀಕ್ಲಿ 1 ಟೈಮ್ ಇದನ್ನ ವಾಶ್ ಮಾಡ್ಕೊಬಹುದು. ಹಾಗೆ ಈ ಬಾಕ್ಸನ್ನು ಕ್ಲೀನ್ ಮಾಡೋಕ್ಕೆ ಒಂದು ಟೂತ್ ಬ್ರಷ್ನ ತೊಗೊಂಡಿದ್ದೀನಿ. ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ, ಈಸಿಯಾಗಿ ಕ್ಲೀನ್ ಮಾಡ್ಕೊಬೋದು. ಟಿಪ್ ನಂಬರ್ 3, ಸರ್ಫ್ ಬಾಕ್ಸ್ನ ತೆಗೆದು ವಾಶ್ ಮಾಡಿದ ಮೇಲೆ ಸರ್ಫ್ ಬಾಕ್ಸ್ ಹಾಕುವಂಥ ಜಾಗ ಇರುತ್ತಲ್ವ, ಆ ಪ್ಲೇಸ್ನ ನೀಟಾಗಿ ಬ್ರಷ್ನ ಯೂಸ್ ಮಾಡಿಕೊಂಡು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಒಂದು ಟವಲ್ ತೊಗೊಂಡು ನೀಟಾಗಿ ಒರೆಸ್ಕೊಬಹುದು. ಇನ್ಸೈಡ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ ಮೇಲೆ ಔಟ್ಸೈಡಲ್ಲಿರುವ ಬಾರ್ಡರ್ ಏನಿದೆ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಸರ್ಫ್ ಬಾಕ್ಸ್ನ ಈಸಿಯಾಗಿ ಇನ್ಸೆಟ್ ಮಾಡ್ಬೋದು. ಸೊ ಇದ್ರ ಕೆಲಸ ಕಂಪ್ಲೀಟ್ ಆಯಿತು. ಟಿಪ್ ನಂಬರ್ 4, ಸಮ್ ಟೈಮ್ ನಾವೇನು ಮಾಡಿಬಿಡ್ತೀವಿ ಅಂದರೆ ಅರ್ಜೆಂಟಲ್ಲಿ ಬಟ್ಟೆನ ಹಾಗೇನೆ ವಾಶ್ಗೆ ಹಾಕ್ಬಿಡ್ತೀವಿ, ಚೆಕ್ ಮಾಡೋದಿಲ್ಲ, ಪ್ಯಾಕೆಟಲ್ಲಿ ಏನಿರುತ್ತೆ ಅನ್ನೋದು ನೋಡೋದೇ ಇಲ್ಲ, ಹಾಗೆ ಹಾಕ್ಬಿಡ್ತೀವಿ. ಸಪೋಸ್ ಇವಾಗ ಕಾಯಿನ್ ಆಗಿರ್ಬೋದು, ಇಲ್ಲ ಸ್ಟಿಕ್ಕರ್ಸ್ ಆಗಿರ್ಬೋದು, ಹೇರ್ ಪಿನ್ನು ಬೇಡದೇ ಇರೋ ಅಂಥ ಡೆಸ್ಟ್ಗಳು ಅದೆಲ್ಲ ಬಂದು ಇಲ್ಲಿ ಕಲೆಕ್ಟ್ ಆಗಿದೆ. ಸೊ ಇದನ್ನು ಈ ರೀತಿ ರಿಮೂವ್ ಮಾಡಿ ಅಲ್ಲಿ ಕಲೆಕ್ಟ್ ಆಗಿರೋ ಡೆಸ್ಟ್ ಎಲ್ಲನೂ ನೀಟಾಗಿ ತೆಗೆದು ವಾಶ್ ಮಾಡಿ ತಿರ್ಗಾ ಇನ್ಸೆಟ್ ಮಾಡಿ. ಮೇಯ್ನಾಗಿ ಇದನ್ನ ವೀಕ್ಲಿ 1 ಟೈಮ್ ಈ ರೀತಿ ಕ್ಲೀನ್ ಮಾಡ್ಕೋತಾ ಇರಬೇಕು. ಸೊ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಡ್ರೈನೇಜ್ ವಾಟರ್ ನೀಟಾಗಿ ಹೋಗುತ್ತೆ, ಮಿಷಿನ್ ಯಾವುದೇ ರೀತಿ ಸೌಂಡ್ ಬರೋದಿಲ್ಲ. ಸ್ಟೋರೇಜ್ ಡ್ರೈನೇಜ್ ವಾಟರ್ ಇತ್ತಲ್ವ, ಸೊ ಅದನ್ನು ರಿಮೂವ್ ಮಾಡಿ ಅದರ ಕೆಳಗಡೆ ಕೊಟ್ಟಿರುವಂಥ ಪ್ಲೇಟ್ ಕೂಡ ಈ ರೀತಿ ರಿಮೂವ್ ಮಾಡಿ ವಾಶ್ ಮಾಡಿ ಇನ್ಸೆಟ್ ಮಾಡ್ಕೊಬಹುದು. ಹಾಗೆ ಈ ರೀತಿ ಥಿಂಗ್ಸ್ ಎಲ್ಲ ವಾಶ್ ಮಾಡಬೇಕಾದ್ರೆ ಒಂದು ಟೂತ್ ಬ್ರಷ್ನ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು, ಬೇಗ ವಾಶ್ ಮಾಡ್ಕೊಬಹುದು. ಸೊ ಚಿಕ್ಕ ಹೋಲ್ಗಳೆಲ್ಲ ನೀಟಾಗಿ ವಾಶ್ ಆಗುತ್ತೆ. ದೊಡ್ಡ ಬ್ರಷ್ ಯೂಸ್ ಮಾಡಿದ್ವಿ ಅಂತ ಅಂದರೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ, ಬೇಗ ವಾಶ್ ಆಗೋದಿಲ್ಲ. ಈ ಪ್ಲೇಟ್ಸ್ ಎಲ್ಲ ರಿಮೂವ್ ಮಾಡಿ ವಾಶ್ ಮಾಡಿ ತಿರ್ಗಾ ನಾನು ಇನ್ಸೆಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಕೂಡ ಯೂಸ್ ಮಾಡ್ಕೊಬಹುದು. ಟಿಪ್ ನಂಬರ್ 5, ವಾಟರ್ ಕ್ಯಾಪ್ನ ಆಫ್ ಮಾಡಿ ವಾಟರ್ ಪೈಪ್ನ ನೀಟಾಗಿ ವಾಶ್ ಮಾಡ್ಕೊಬೇಕು. ಸೊ ಇದರಿಂದ ನೀಟಾಗಿ ವಾಟರು ವಾಷಿಂಗ್ ಮಿಷಿನ್ಗೆ ಸಲೀಸಾಗಿ ಹೋಗುತ್ತೆ. ಸೊ ಇದರಲ್ಲೇ ತುಂಬ ಡೆಸ್ಟ್ ಇರೋ ಅಂಥದ್ದು ಇಲ್ಲಿ ನಾನು ರಿಮೂವ್ ಮಾಡಿದ್ದೀನಿ. ಸೊ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಡೆಸ್ಟ್ ಇದೆ. ತಿರ್ಗಾ ಇವಾಗ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಇನ್ಸೆಟ್ ಮಾಡಿದರೆ ಆಯಿತು. ಈ ವಾಷರ್ನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇನ್ಸೆಟ್ ಮಾಡಬಹುದು. ಬಟ್ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕೋಕೆ ಹಿಂಸೆ ಆಗುತ್ತೆ, ನೀಟಾಗಿ ಗಲೀಜು ಹೋಗೋದಿಲ್ಲ, ಬಟ್ಟೆ ವಾಶ್ ಆಗ್ತಾ ಇಲ್ಲ ಅಂತ ಮೇನ್ ರೀಸನ್ ಏನು ಗೊತ್ತಾ? ಸೊ ಇದೇ ರೀಸನ್. ಇದನ್ನ ಮಂತ್ಲಿ 1 ಸಲನಾದರೂ ಕ್ಲೀನ್ ಮಾಡ್ಕೊಬೇಕು. ಹಾಗೆ ಇನ್ಸೆಟ್ ಮಾಡಬೇಕಾದ್ರೂ ಮೇನ್ ನಾವು ಯಾವ ರೀತಿ ತೆಗ್ದಿರ್ತೀವಿ ಅದೇ ರೀತಿ ಇನ್ಸೆಟ್ ಮಾಡಬೇಕಾಗುತ್ತೆ. ಸೊ ಉಲ್ಟಾ ಇನ್ಸೆಟ್ ಮಾಡಿಬಿಟ್ಟು ವಾಟರ್ ಪೈಪ್ನ ಹಾಕಿದ್ರೆ ನೀರು ಹೋಗೋದೇ ಇಲ್ಲ ಒಳಗಡೆ. ಹಾಗೆ ಈ ನೀರು ವಾಷರಲ್ಲಿ ಜಾಸ್ತಿ ಡೆಸ್ಟ್ ಕುತ್ಕೊಂಡಿದ್ರೆ ನೀರು ನೀಟಾಗಿ ಸಪ್ಲೈ ಆಗ್ತಾ ಇರೋದಿಲ್ಲ. ಮಿಷಿನ್ಗೆ ನೀರು ನೀಟಾಗಿ ಸಪ್ಲೈ ಆಗಲಿಲ್ಲ ಅಂದ್ರೆ ಬಟ್ಟೆಲಿರುವಂತ ಗಲೀಜು ಹೋಗೋದಿಲ್ಲ. ಸೊ ಅದು ಎಷ್ಟು ಬೇಕು ಅಷ್ಟು ನೀರನ್ನ ತಗೊಳ್ತಾ ಇರುತ್ತೆ. ಸ್ವಲ್ಪನೇ ನೀರಿದ್ರೆ ಬಟ್ಟೆಗಳು ಗಲೀಜು ಹೋಗೋದಿಲ್ಲ. ಸೊ ಹಾಗಾಗಿ 1 ಟೈಮ್ ಈ ನೀರಿನ ವಾಷರ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಈ ವಾಟರ್ ಪೈಪ್ನ ನೀಟಾಗಿ ಒಂದು ಸ್ವಲ್ಪ ಕೆಳಗಡೆ ಪ್ರೆಸ್ ಮಾಡಿ ಕ್ಯಾಪ್ಗೆ ಹಾಕೋದ್ರಿಂದ ಟೈಟಾಗಿ ಕುತ್ಕೊಳ್ಳುತ್ತೆ. ಸ್ವಲ್ಪ ನೀರನ್ನ ಆನ್ ಮಾಡಿ ಚೆಕ್ ಮಾಡಿದ್ರೆ ಆಯಿತು. ನೀಟಾಗಿ ಟೈಟಾಗಿ ಕುತ್ಕೊಬೇಕು. ನೀರು ಒಂದೊಂದೇ ಹನಿಯಾಗಿ ಹನಿತಾ ಇರಬಾರ್ದು. ನೀಟಾಗಿ ಕುತ್ಕೊಂಡಿದೆ ಅಂತ ಅಂದರೆ ಕ್ಲಿಯರಾಗಿ ಸೆಟ್ ಆಗಿದೆ ಅಂತ ಅರ್ಥ. ಟಿಪ್ ನಂಬರ್ 6, ಡೋರ್ ಹತ್ರ ಇರುವಂಥ ಈ ರಬ್ಬರ್ನ ನೀಟಾಗಿ ವೀಕ್ಲಿ 1 ಟೈಮ್ ಕ್ಲೀನ್ ಮಾಡ್ಕೊತಾ ಇರಬೇಕು. ಸೊ ಎಷ್ಟೇ ಡ್ರಮ್ ಕ್ಲೀನರ್ ಆನ್ ಮಾಡಿದ್ರೂ ಈ ರಬ್ಬರ್ ಸುತ್ತಮುತ್ತ ಜಾಸ್ತಿ ಗಲೀಜು. ಈ ರೀತಿ ಬಟ್ಟೆಯಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡ್ರೆ ನೀಟಾಗಿರುತ್ತೆ, ಮತ್ತು ಬಟ್ಟೆಗಳಲ್ಲಿ ಯಾವುದೇ ರೀತಿ ಗಲೀಜು ಇಲ್ದಂಗೆ ನೀಟಾಗಿ ವಾಶ್ ಆಗುತ್ತೆ.
ಟಿಪ್ ನಂಬರ್ 7, ವೀಕ್ಲಿ 1 ಟೈಮ್ ಆದರೂ ವಾಷಿಂಗ್ ಮಿಷಿನ್ ಫುಲ್ಲಾಗಿ ಈ ರೀತಿ ನೀಟಾಗಿ ವೆಟ್ ಮಾಡಿಕೊಂಡು ಈ ರೀತಿ ನೀಟಾಗಿ ಒರೆಸ್ಕೊಬೇಕು. ಸೊ ಅವಾಗಲೇ ನೀಟಾಗಿ ಕಾಣಿಸ್ತಾ ಇರುತ್ತೆ. ಸೊ ಯಾವುದೇ ಪ್ಲೇಸ್ ಆಗಲಿ ನೀಟಾಗಿ ಕ್ಲೀನಾಗಿ ಆರ್ಗನೈಸ್ಡ್ ಆಗಿ ಇಟ್ಕೊಂಡ್ವಿ ಅಂದರೆ ಕೆಲಸ ಮಾಡೋಕ್ಕೂ ಒಂಥರ ಹುಮ್ಮಸ್ ಇದ್ದಂಗೆ ಅನಿಸುತ್ತೆ. ತುಂಬ ಗಲೀಜಾಗಿ ವಸ್ಟಾಗಿ ಇಟ್ಕೊಂಡಿದ್ರೆ ಅಯ್ಯೋ ಅಲ್ಲಿ ಇರಲಿ ಮಾಡ್ಕೊಂಡ್ರಾಗುತ್ತೆ ಅನ್ನೋ ರೀತಿ ನಮಗೆ ಒಂಥರ ಮನಸ್ಸು ಬೇಜಾರು ಅಂತ ಅನಿಸ್ತಾ ಇದೆ. ಸೊ ಆದಷ್ಟು ವಸ್ತುಗಳನ್ನ ಕಮ್ಮಿ ಇಟ್ಕೊಬೇಕು, ಕ್ಲೀನಿಂಗ್ ಕಮ್ಮಿ ಆಗುತ್ತೆ, ಟೈಮ್ ಸೇವಿಂಗ್ ಆಗುತ್ತೆ, ಆರ್ಗನೈಸ್ಡ್ ಆಗಿ ಕಾಣಿಸ್ತಾ ಇರುತ್ತೆ. ಟಿಪ್ ನಂಬರ್ 8, ಸರ್ಫ್ ಪೌಡರ್ನೆಲ್ಲ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ಟು, ಹಾಗೆ ಲಿಕ್ವಿಡ್ನು ಕೂಡ ಒಂದು ಬಾಕ್ಸಲ್ಲಿ ಫಿಲ್ ಮಾಡಿ ಇಟ್ಬಿಡ್ತೀನಿ. ಸದ್ಯಕ್ಕೆ ಇವಾಗ ಲಿಕ್ವಿಡ್ ಖಾಲಿ ಆಗಿದೆ. ಬಟ್ಟೆಗಳನ್ನು ವಾಶ್ ಮಾಡೋಕ್ಕೆ ಏನೆಲ್ಲ ಲಿಕ್ವಿಡು, ಸರ್ಪು, ಹಾಗೆ ಕಂಫರ್ಟು ಇದನ್ನೆಲ್ಲ ಒಂದೇ ಕಡೆ ಬ್ಯಾಸ್ಕೆಟಲ್ಲಿ ಆರ್ಗನೈಸ್ ಮಾಡಿ ವಾಷಿಂಗ್ ಮಿಷಿನ್ ಮೇಲೆ ಇಟ್ಬಿಡ್ತೀನಿ. ಹಾಗೆ ಬಟ್ಟೆಗಳನ್ನ ವಾಶ್ ಮಾಡಬೇಕಾದ್ರೆ ಕಂಫರ್ಟ್ ಹಾಕೋಕ್ಕೆ ಅಂತ ನಾನು ಒಂದು ಚಿಕ್ಕ ಸ್ಪೂನ್ನ ಇಟ್ಕೊಂಡಿದ್ದೀನಿ. ಕಂಫರ್ಟ್ ಬಾಟಲ್ ಕ್ಯಾಪಲ್ಲಿ ಹಾಕಿದ್ರೆ ಬಾಟ್ಲು ಫುಲ್ಲಾಗಿ ಸ್ಪ್ರೆಡ್ ಆಗಿರುತ್ತೆ. ಸೊ ಹಾಗಾಗಿ ಈ ಕ್ಯಾಪ್ನ ಯೂಸ್ ಮಾಡಿಕೊಂಡು ಕಂಫರ್ಟ್ನ ಹಾಕ್ತೀನಿ. ಹಾಗೆ ಜಾಸ್ತಿ ವಸ್ತುಗಳನ್ನು ನಾನು ಮಾಡ್ಕೊಳ್ಳೋದಿಲ್ಲ, ಕ್ಲೀನಿಂಗ್ ಮಾಡೋಕ್ಕೆ ನನಗೇ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಚಿಕ್ಕದಾಗಿ ಪುಟ್ಟದಾಗಿ ನೀಟಾಗಿ ಆರ್ಗನೈಸ್ ಮಾಡ್ಕೊಬೇಕು, ನೋಡೋಕ್ಕೂ ನೀಟಾಗಿ. ಜಾಗ ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ, ನಾವು ಯಾವ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಳ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನೊಂದು ಚಿಕ್ಕದಾಗಿರುವಂಥ ಮನಿ ಪ್ಲಾಂಟ್ನ ಇಟ್ಕೊಂಡಿದ್ದೀನಿ. ಟಿಪ್ ನಂಬರ್ 9, ಬಟ್ಟೆಗಳಿಗೆ ಹಾಕುವಂಥ ಕ್ಲಿಪ್ಸ್ ಎಲ್ಲಾನು ಒಂದು ಬ್ಯಾಸ್ಕೆಟಲ್ಲಿ ನೀಟಾಗಿ ಹಾಕಿ ಒಂದು ಸೈಡ್ ಇಟ್ಬಿಡ್ತೀನಿ, ನೋಡೋಕ್ಕೂ ನೀಟಾಗಿ ಕಾಣಿಸ್ತಾ ಇರುತ್ತೆ. ಟಿಪ್ ನಂಬರ್ 10, ಲ್ಯಾಂಡ್ರಿ ಪ್ಲೇಸಲ್ಲಿ ಈ ರೀತಿ ಒಂದು ದೊಡ್ಡ ಬ್ಯಾಸ್ಕೆಟ್ನ ಇಟ್ಕೊಂಡ್ರೆ ವಾಷಿಂಗ್ ಮಾಡುವಂಥ ಬಟ್ಟೆಗಳನ್ನು ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಹುದು. ನಾವು ಯಾವಾಗ ಫ್ರೀ ಆಗಿರ್ತೀವಿ ಅಂಥ ಟೈಮಲ್ಲಿ ಬಟ್ಟೆಗಳನ್ನು ವಾಷಿಂಗ್ ಹಾಕಬಹುದು. ಹಾಗೆ ಮಿಷಿನ್ ವಾಶ್ ಮಾಡಬೇಕಾದ್ರೆ ಬಟ್ಟೆಗಳನ್ನು ಈ ರೀತಿ ಬಿಡಿ ಬಿಡಿಯಾಗಿ ಹಾಕಬೇಕು, ಅವಾಗಲೇ ನೀಟಾಗಿ ವಾಶ್ ಆಗೋ. ಬಿಡಿ ಬಿಡಿ ಮಾಡಿ ನೀಟಾಗಿ ಬಟ್ಟೆಗಳನ್ನು ಟರ್ನ್ ಮಾಡಿ ಮಡಚಿದ್ರೆ ಬಟ್ಟೆಗಳು ನೀಟಾಗಿ ಟರ್ನ್ ಮಾಡಿ ಬಟ್ಟೆಗಳನ್ನು ವಾಶ್ ಮಾಡೋಕೆ ಹಾಕಿದರೆ ನೀಟಾಗಿ ವಾಶ್ ಆಗುತ್ತೆ. ಹಾಗೆ ಈ 10 ಟಿಪ್ಸ್ಗಳು ನಿಮಗೆ ಯೂಸ್ಫುಲ್ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.